ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ ಯಾರೇ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ ಒಂದು ಕಾಮೆಂಟ್ ಮಾಡಿ. ಮಾರ್ನಿಂಗ್ ಇವತ್ತು 6 o'clock ಎದ್ದಿದ್ದು ಇವತ್ತು ನಮ್ಮ ಪಾಪುವಿಂದ. ಸೊ ಇವಾಗ ನಮ್ಮಮ್ಮ ಆಗಲೇ ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಸೋಪ್ ಇರಲಿಲ್ಲ ಅಂತ ತೊಗೊಬರ್ಲಿಕ್ಕೆ ಹೋದರು. ಅವ್ರು ಬಂದು ಬಟ್ಟೆ ವಾಶ್ ಮಾಡ್ತಾರೆ. ನಾನು ಸಂಜೆ ಬಂದು ನಂದು ಸ್ವಲ್ಪ ಇದೆ, ಅದನ್ನೆಲ್ಲ ವಾಶ್ ಮಾಡ್ಕೋಬೇಕು. ಏನು ಗೊತ್ತಾ, ನಿದ್ದೆನೇ ಬರಲ್ಲ. ಅದೇ ಬೆಳಿಗ್ಗೆ ಆದ ತಕ್ಷಣ ಒಂದು 5 o'clock 5:30 ಆದರೆ ನಿದ್ದೆ ಹಂಗೆ ಬಿದ್ದೋಗೋಣ ಅನಿಸುತ್ತೆ. ಇವತ್ತು ಹಾಗೂ ಲೀವ್ ಹಾಕ್ಕೊಳ್ಳೋಣ ಅಂದ್ಕೊಂಡೇ, ಬೇಡ ನೆಕ್ಸ್ಟ್ ಯಾವಾಗಾದರೂ ಹಾಕ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಬೇರೆ ಕೆಲಸಗಳಿದೆ. ಸೊ ಅದಕ್ಕೆ ಆಮೇಲೆ ಇನ್ನೆಂತ ಹೇಳೋದು. ವೆದರ್ ಇವತ್ತೇನೋ ಕೋಲ್ಡ್ ಆಗಿರುತ್ತೆ. 6 ಒಳಗೆ 7:30 ಆಗ್ತಾ ಇದ್ದಂಗೆ ಫುಲ್ ಬಿಸಿಲು ಬರುತ್ತೆ. ಹೆಂಗೆ ಸಾಧ್ಯ? ಗಾನ ಗಾನ ಲಡ್ಡು ಲಡ್ಡು ಹಾಂ ಅಂತಾರೆ ಕೂಗಿದ್ರೆ ಗೊತ್ತಾ, ಎಲ್ಲ ಗೊತ್ತಾಗುತ್ತೆ ಕಳ್ಳ ಅವ್ನಿಗೆ. ಸೊ ನಿಮಗೆಲ್ಲ ನಾನು ಒಂದು ವಿಷಯನ ಶೇರ್ ಮಾಡ್ಕೋಬೇಕಿತ್ತು. ಅದೇನಂತ ಹೇಳಿದ್ರೆ, ನಂದು ಚಾನಲ್ ಬಂದು ಆಫ್ ಮೊನಟೈಸೇಷನ್ ಆಗಿತ್ತು. ಬಿಕಾಸ್ ಆಫ್ ನಂದು ಒಂದು ರೀಲ್ ಬಂದು 27 lakh ಹೋಗಿದ್ದಿತ್ತು. ಸೊ ರಿಮೈನಿಂಗ್ ಕೆಲವೊಂದು ರೀಲ್ಸ್ ಬಂದು 27, ಇನ್ನೊಂದು 3ಗೆ ಆ ಥರ ಹೋಗಿತ್ತು. ಓಕೆನಾ. ಸೊ ಏನಾಯ್ತು ಅಂತ ಹೇಳಿದ್ರೆ, ಆಫ್ ಮೊನಿಟೈಸೇಷನ್ ಆಯಿತು, ನಂದು ಅಪ್ಲೈ ಮಾಡಿದೆ. ಸೊ ಬಂತು, ನಮ್ಮಂತೂ ಫುಲ್ ಖುಷಿ ಆಯಿತು. ಓಕೆ, ಆಫ್ ಮೊನಿಟೈಸೇಷನ್ ಆಯ್ತಲ್ಲ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಅದಾದಮೇಲೆ 1 week ಅವರು ಚೆಕ್ ಮಾಡ್ತಾರಲ್ವ ಹೇಗಿದೆ ಇವ್ರ ಚಾನಲ್ ಏನಂತ. ಸೊ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದರೆ, ಇನ್ಸ್ಟಾಗ್ರಾಮಲ್ಲಿ ಇರುವಂತಹ ರೀಲ್ಸ್ ಏನಿದೆ ಅದನ್ನೆಲ್ಲ ತೊಗೊಬಂದು ಇಲ್ಲಿ ಕಾಪಿ ಪೇಸ್ಟ್ ಅಂತ ಏನು ಹೇಳ್ತಾರೆ, ನಾನು ಅದನ್ನು ಮಾಡಿದ್ದೆ. ಆ್ಯಂಡ್ ಅದರಿಂದ ರಿಯೂಸ್ಡ್ ಕಂಟೆಂಟ್ ಅಂತ ಹೇಳಿ ನನಗೆ ಒಂದು ಮೇಲ್ ಬಂತು. ಸೊ ಅದಾದಮೇಲೆ ಗೊತ್ತು, ಯುವರ್ ಚಾನಲ್ ಇಸ್ ನಾಟ್ ಏಬಲ್ ಟು ಅರ್ನ್ ಅಂತ ಹೇಳಿಬಿಟ್ಟು ನನಗಂತೂ ತುಂಬ ಬೇಜಾರಾಯಿತು. ಬಿಕಾಸ್ ಹೀಗೆಲ್ಲ ಆಯ್ತಲ್ಲ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಸೊ ಇವಾಗ ನೆಕ್ಸ್ಟ್ ನಾನು ಅದಕ್ಕೆ ಡೈಲಿ ನನ್ನದೇ ವೀಡಿಯೋಸ್ ಹಾಕಿಬಿಟ್ಟು ಆಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನಿವಾಗ ಅದರ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಫ್ ಮಾನಿಟೈಸೇಷನ್ ಆಗಿ ಬೇಜಾರಾದರೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಬಿಕಾಸ್ ರೀಲ್ಸ್ಡ್ ಕಂಟೆಂಟ್ ಅಂತ ಹೇಳಿ ಬಂತು. ಇವಾಗ ನೆಕ್ಸ್ಟ್ ನನ್ನ ಟಾರ್ಗೆಟ್ ಇರೋದು ಫಸ್ಟ್ 3K, ಆಫ್ಟರ್ ದಟ್ 4K ನಾನು ವಾಚರ್ನ ಕಂಪ್ಲೀಟ್ ಮಾಡಬೇಕು. ಸೊ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಬಿಕಾಸ್ ಈ ಥರ ಆದಾಗ ಏನು ಹೇಳ್ತಾರೆ, ಒಂಥರ ಲಿಟಲ್ ಹಾರ್ಟ್ ಅಟ್ಯಾಕ್ ಅಂತಲೇ ಹೇಳ್ಬೋದು. ನಂಗೆ ಹಂಗೆ ಆಗಿತ್ತು. ಅಷ್ಟು ಚೆನ್ನಾಗಿ ಹೋಗಿ ನಂದಷ್ಟು ಬೇಗ ಮಾನಿಟೈಸೇಷನ್ ಆಯಿತು. ಇನ್ನೇನು ನೆಕ್ಸ್ಟ್ ಮಾಡಬೇಕನ್ನೋಷ್ಟೊಳಗೆ ಚಾನಲ್ಲು ರಿಯೂಸ್ಡ್ ಕಂಟೆಂಟ್ ಬಂತು. ಸೊ ನನಗಂತೂ ತುಂಬ ಬೇಜಾರಾಯಿತು. ಸೊ ನೀವು ಅಷ್ಟೇ, ಯಾರೇ ಆಗಿದ್ರು ಅಷ್ಟೇ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ಶಾರ್ಟ್ಸ್ ಏನಾದರೂ ಆಗ್ತೀರಾ ಅಂತ ಹೇಳಿದ್ರೆ, ಪ್ಲೀಸ್ ಆ ಒಂದು ಲೋಗೋನ ರಿಮೂವ್ ಮಾಡಿ, ಆಫ್ಟರ್ ದಟ್ ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿ. ಆ್ಯಂಡ್ ಆಲ್ಮೋಸ್ಟ್ ಯೂಟ್ಯೂಬಲ್ಲಿರುವಂತಹ ಒಂದು ಮ್ಯೂಸಿಕ್ನ ಯೂಸ್ ಮಾಡಿ, ನಾನು ಮಾಡಿದ ತಪ್ಪನೆ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ತುಂಬಾ ಕಷ್ಟ ಇವಾಗ ಚಾನಲ್ ಮಾನಿಟೈಸೇಷನ್ ಆಗೋದು. ಸೊ ಹಾಗಾಗಿ ಬೇರೆಯವ್ರ ವೀಡಿಯೋಸ್ ಇರ್ಬೋದು, ಅದನ್ನೆಲ್ಲ ತೆಗೆದು ನಿಮ್ಮ ಚಾನಲ್ ಹಾಕಿ ನಿಮ್ಮದೇನೋ ರೈಟಿಂಗ್ ಕೊಟ್ಟು ಆಮೇಲೆ ಲೋಗೋ ಎಲ್ಲ ಬಂದರೆ ಡೆಫಿನೆಟಾಗಿ ರಿಯೂಸ್ಡ್ ಕಂಟೆಂಟ್ ಅಂತ ಬಂದೇ ಬರುತ್ತೆ. ಸೊ ಸ್ವಲ್ಪ ಥಿಂಕ್ ಮಾಡಿ ವೀಡಿಯೋಸ್ ಅಪ್ಲೈ ಮಾಡಿ, ಇಲ್ಲ ಅಂದರೆ ನಂತರ ಸಫರ್ ಆಗಬೇಕಾಗಿರುತ್ತೆ ನೀವು ಕೂಡ. ಆ್ಯಂಡ್ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಶೇರ್ ಮಾಡಿಕೊಂಡೆ. ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಆವಾಗ ಹೇಳ್ತೀನಿ. ಓಕೆನಾ, ಬಾಯ್. ಸೊ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಅದಾದಮೇಲೆ ಆಫ್ಟರ್ನೂನ್ ಆಯಿತು. ಆ್ಯಸ್ ಯೂಶ್ವಲ್ ನಾನು ಹೊರಟೆ ಮನೆಗೆ ಊಟಕ್ಕೆ. ಸೊ ಆಮೇಲೆ ನಮ್ಮ ಅಕ್ಕ ಕಾಲ್ ಮಾಡಿದ್ಲು. ನಂಗೆ ಆಫೀಸಲ್ಲಿ ಇದ್ದಾಗೇ ಕಾಲ್ ಮಾಡಿಬಿಟ್ಟು ಪಾಪುಗೆ ಲಂಚ್ಗೆ ಏನು ಎಲ್ಲ ಮಾಡಲಿಕ್ಕೆ ಓಟ್ಸ್ ಮತ್ತು ಬಾಳೆಹಣ್ಣು ತೊಗೊಂಬ ಅಂತ ಆರ್ಡ್ರ್ ಮಾಡಿದ್ಲು. ಸೊ ನಾನು ನನ್ನ ಕೊಲೀಗ್ ಜೊತೆ 3 ಹತ್ರ ಡ್ರಾಪ್ ಹಾಕ್ಸ್ಕೊಂಡು
ಅಲ್ಲಿ ಹೋಗಿ ಸುತ್ತಾಡಿಕೊಂಡು ಒಂದು ಓಟ್ಸ್ ಪ್ಯಾಕೆಟ್ ಉಟ್ಕೋಕ್ಕೆ ನಾನು 1/4 ಗಂಟೆ ತೊಗೊಂಡಿದ್ದೀನಿ. ಬಿಕಾಸ್ ನನಗೆ ಗ್ರಾಸರಿ ಎಲ್ಲ ಎಲ್ಲಿರುತ್ತೆ ದೇವ್ರು ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಫೈನಲಿ ನನಗೆ ಸಿಕ್ತು. ಅಲ್ಲಿ ಒಬ್ರು ಅಣ್ಣ ಇದ್ದರು, ಅವ್ರನ್ನ ಕೇಳಿದೆ. ಆಮೇಲೆ ಎಲ್ಲಿದೆ ಹೋಗಿ ಅಂತ ಹೇಳಿದ್ರು. ಹೋಗ್ಬಿಟ್ಟು ತೊಗೊಂಡು ನಂತರ ನಾನು ಮನೆಗೆ ಹೊರಟೆ. ಮನೆಗೆ ಹೋದ ತಕ್ಷಣ ನನಗೋಸ್ಕರ ನಮ್ಮಕ್ಕ ಮಾಡಿದ್ದು ಕಡಲೆಕಾಯಿ ಸಾಂಬಾರು ವಿತ್ ರೈಸ್. ಆ್ಯಂಡ್ ನಮ್ಮ ಭಾವಂಗೆ ರಜಾ ಇರೋದ್ರಿಂದ ಅವರು ಕೂಡ ಮನೆಯಲ್ಲೇ ಇದ್ದರು. ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂದ್ಬಿಟ್ಟು ನಮ್ಮಕ್ಕ ಎಲ್ರಿಗೂ ಹಾಕ್ಕೊಂಡು ಬಂದು ಕೊಟ್ಟಲು. ಚೆನ್ನಾಗಿ ಬ್ಯಾಟಿಂಗ್ ಆಯಿತು. ನನಗಂತೂ ಕಡಲೆಕಾಳು ಸಾಂಬಾರು ಅಂದರೆ ನಮ್ಮ ಅಕ್ಕ ಮಾಡಿದರೆ ನಂಗೆ ತುಂಬಾ ಇಷ್ಟ. ಸೊ ಎಲ್ಲರೂ ಊಟ ಮುಗಿಸಿದ್ವಿ. ನಮ್ಮ ಪಾಪಗೆ ಓಟ್ಸ್ ಮತ್ತು ಬಾಳೆಹಣ್ಣು ಅಂತಂದಿದೆ. ಅದು ನಮ್ಮ ಅಕ್ಕ ಆಲ್ರೆಡಿ ಬೇಗನೆ ಮಾಡಿಬಿಟ್ಟು, ಅದು ಬೇಗನೆ ಮಾಡ್ತಿಲ್ಲ, ಒಂದು 5 to 10 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಸೊ ಅದೆಲ್ಲ ಮಾಡಿ ನಂತರ ನಾನು ಹೊರಟಿದ್ದು ನಮ್ಮ ಕಲೀಗ್ ಮನೆಗೆ. ಬಿಕಾಸ್ ನಾನು ಅವ್ರ ಮನೆಗೆ ಯಾವಾಗಲೂ ಹೋಗ್ತಾ ಇರ್ತೀನಿ. ಯಾಕೆಂದರೆ ಟೀ ಕುಡಿಯೋಕ್ಕೆ. ನನಗಂತೂ ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರೆ ತುಂಬಾ ಒಂಥರ ಖುಷಿ ಅನಿಸುತ್ತೆ. ಸೊ ಯಾವಾಗಲೂ ಹೋಗ್ತಾ ಇರ್ತೀನಿ. ಸೊ ಅವರು ಅಷ್ಟು ಏನು ಅಂದ್ಕೊಳ್ಳಲ್ಲ ಗೊತ್ತಾ, ನನಗೋಸ್ಕರ ಯಾವಾಗಲೂ ಮಾಡ್ಕೊಡ್ತಾ ಇರ್ತಾನೆ, ಚೆನ್ನಾಗಿ ಕುಡಿತಾ ಇರ್ತೀನಿ. ಸೊ ನಾವಿಬ್ಬರು ಕೂಡ ಟೀ ಲವರ್ಸ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಕುಡಿದು ಅದಾದಮೇಲೆ ಆಫೀಸಿಂದ ಬಂದೆ. ಬಟ್ಟೆ ವಾಶ್ ಮಾಡಬೇಕು, ರಾಶಿ ಬಟ್ಟೆಗಳಿದೆ. ಇವಾಗಷ್ಟೇ ಮೇಲೆ ಹೋಗಬೇಕು. ಸೀರಿಯಸ್ಲಿ ನನಗೇನು ಅನ್ಸುತ್ತೆ ಗೊತ್ತಾ, ವಾಷಿಂಗ್ ಮಿಷಿನ್ ತಂದುಬಿಡೋಣ ಅಂತ. ಬಟ್ ನಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಅಂದರೆ ಒಂದು ಪಾಯಿಂಟ್ ಇಲ್ಲ. ಸೊ ಏನಾದರೂ ಪಾಯಿಂಟ್ ಬೇಕಂದರೆ ನಮ್ಮದು ವಾಶ್ರೂಮ್ ಏನಿದೆ, ಸೊ ಅಲ್ಲಿ ಹಾಕೋಬೇಕು. ನನಗೆ ಅದೆಲ್ಲ ಅಸಹ್ಯ ಅನಿಸುತ್ತೆ. ಅದೆಲ್ಲ ಎಂಥ ಚೆಂದ ಇರುತ್ತೆ, ನನಗೆ ಕ್ಲೀನಾಗಿರಬೇಕು ಅದು. ಸೊ ಹಾಗಾಗಿ ನಾವು ಇನ್ನೂ ತೊಗೊಂಬರಲಿಲ್ಲ. ಸೊ ಬೇರೆ ಮನೆ ಚೇಂಜ್ ಮಾಡಿದ್ರೆ ಖಂಡಿತವಾಗ್ಲೂ ತೊಗೊಬರೋ ಪ್ಲ್ಯಾನ್ ಇದೆ. ಈ ಥರ ಒಂದು ಬಾಳು ಯಾರಿಗೂ ಬೇಡ. ಬಿಕಾಸ್ ನನಗೆ ಬಟ್ಟೆ ಒಗೆದು ಅಂದರೆ ಮೈಯೆಲ್ಲ ಉರಿಯುತ್ತೆ. ಸ್ಟಿಲ್ ಮಾಡಿ ಫೈನಲಿ ಬಟ್ಟೆ ಎಲ್ಲ ಒಗ್ದಾಯಿತು. ಇಲ್ಲಿ ತೋರಿಸಿದಷ್ಟು ಈಸಿಯಾಗಿ ನಾನೇನು ವಾಶ್ ಮಾಡಿಲ್ಲ. ಸೊ ಸ್ಕೈ ನೋಡಿ, ಅಲ್ಲಿ ಮೂನ್ ಬಂದಿದೆ. ಸ್ಕೈ ವ್ಯೂ ನೋಡಿ ಹಿಂಗೆ ಬಂದಿದೆ, ಲೈಕ್ ಫುಲ್ ರೆಡ್ಡಿಶ್ ಆಗಿ ತುಂಬ ಚೆನ್ನಾಗಿದೆ. ಟೈಮ್ ಇವಾಗ 6:39. ಸ್ಟಿಲ್ ಬೆಳಕಿದೆ. ಸೊ ಇಲ್ಲಿ ಬರ್ಡ್ಸ್ ಹೋಗ್ತಿದೆ. ಈ ವ್ಯೂ ನೋಡೋಕ್ಕೆ ಒಂಥರ ಚಂದ. ಅಯ್ಯೋ, ಈ ಬಟ್ಟೆ ಒಗೆಯೋದೆಲ್ಲ ನನಗೆ ಎಷ್ಟು ಇರಿಟೇಷನ್ ಗೊತ್ತಾ. ಎಲ್ಲಿಂದ ಬರ್ತಾವ ಇವೆಲ್ಲ ಅನಿಸ್ಬಿಡುತ್ತೆ. ಇನ್ನಿವೆ ನಾವೇ ಹಾಕ್ಕೊಡೋದು ಒಗಿಬೇಕಾದ್ರೆ. ನನಗಂತೂ ದೇವರನಿಗೆ ಕೆಲಸ ಎಲ್ಲ ಆಗಬರಲ್ಲ. ಬಟ್ ನೋಡಿ ಸ್ಟಿಲ್ ನಗ್ನಗ್ತಾ ಮಾಡ್ತೀನಪ್ಪ. ಆಮೇಲೆ ಸ್ವಲ್ಪ ಹೊತ್ತು ಓಡಾಡೋಣಂತ ಓಡಾಡ್ತಾ ಇದ್ದೆ. ಸೊ ಇಲ್ಲಿ ನಾನು ಓಡಾಡೋ ಸ್ಟೈಲ್ ನೋಡಿ ಯಾರೋ ಆಡ್ಕೋಬೇಕು. ಬಿಕಾಸ್ ಅದು ಫಾಸ್ಟ್ ಮೋಷನಲ್ಲಿ ನಿಲ್ಲಿಸ್ಬಿಟ್ಟೆ. ಸೊ ಹಾಗಾಗಿ ಸ್ವಲ್ಪ ಅದು ಹೆಂಗೆ ಕಾಣಿಸ್ತದೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಾನು ಬಂದು ಅಡುಗೆ ಮಾಡಿ ತಿಂದು ನನ್ನ ಮಗನ ಜೊತೆ ಸ್ವಲ್ಪ ಅಳತೆ ತಮಾಷೆ ಮಾಡಿಕೊಂಡು, ಅವನಂತೂ ಇವಾಗ ಎಷ್ಟು ನಾಟಿ ಆ್ಯಂಡ್ ಅಗ್ರೆಸಿವ್ ಆಗಿ ಆಡ್ತಾನೆ ಅಂದರೆ ಅಯ್ಯಪ್ಪ ದೇವರೇ, ಅವನು ಈ ವಯಸ್ಸಿಗೆ ಎಷ್ಟು ಕೋಪನ ಅನಿಸುತ್ತೆ. ಹಿಡ್ಕೊಂಡು ನನಗೊಂದಷ್ಟು ಹೊಡಿತಾ ಇದ್ದ, ಹೊಡೆದು ಆಮೇಲೆ ಇಬ್ಬರು ಆಟ ಆಡ್ಕೊಂಡು ಕೂತಿದ್ವಿ. ಸೊ ಅದಾದಮೇಲೆ ನೈಟ್. ಸೊ ಈ ಟೈಮಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಸೊಳ್ಳೆ ಹೊಡಿತಾ ಇದ್ವಿ. ಸೆಕೆಗಾಲ ಅಲ್ವಾ, ಸೊಳ್ಳೆ ಸ್ಟಾರ್ಟ್ ಆಗಿದೆ. ಸೊ ಸೊಳ್ಳೆ ಹೊಡ್ಕೊಂಡು ಮಲಗಿದ್ವಿ. ನಮ್ಮ ಪಾಪತ್ರ ತುಂಬ ಬರ್ತಾಯಿದ್ವಿ. ನಮ್ಗೆ ಪೂರ್ತಿ ನೈಟ್ ಡ್ಯೂಟಿ ಥರ ಹೊಡೆದು ಸಾಯಿಸಿದ್ವಿ. ಸೊ ಇದಿಷ್ಟು ನನ್ನ ವ್ಲಾಗ್. ಥ್ಯಾಂಕ್ ಯು, ಬಾಯ್.